ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಯುಗಾದಿ ಹಬ್ಬದ ವ್ಲಾಗ್ ಹಾಕ್ತಿದ್ದೀನಿ. ಸೊ 2 ಡೇಸ್ ಸೆಲೆಬ್ರೇಟ್ ಮಾಡಿದ್ವಲ್ಲ, ಹೊಸತಡ್ಕು ಮತ್ತು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿರೋದು ಇದರಲ್ಲೇ ಅಟ್ಯಾಚ್ ಮಾಡಿ ಹಾಕ್ತಿದ್ದೀನಿ ಒಂದೇ ವ್ಲಾಗಲ್ಲಿ. ಸೊ ವೆಜ್ಜು ನಾನ್ ವೆಜ್ಜು 2 ದಿನ ನಾವೇನು ಮಾಡಿದ್ವಿ ಅಂತೆಲ್ಲ ನೋಡ್ಬೋದು ನೀವು. ಏನಿದು ಹಾಕು, ಬಿಸಾಕ್ಬಿಡು, ಕೋಲ್ಡ್ ಆಗುತ್ತೆ. ಜೋರು ಮಳೆ ನೋಡಿ. ರೇನ್ ಎಲ್ಲಮ್ಮ, ರೇನ್ ಗೋವಿ ಅಂತೇಳಿ ನೋಡಿ ಗೈಸ್, ಆಡಿ ಕಲ್ದು ತಿರ್ಗಾ ಬಿತ್ತಾ. ಯುಗಾದಿ ಹಬ್ಬಕ್ಕೆ ನೋಡಿ ನಾನೇ ಹಾಕಿರೋದು ರಂಗೋಲಿ ಹೇಗಿದೆ. ಗುಡ್ಡಿ ಶೇಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಪೂಜೆ ಒಂದು ಮಾಡಬೇಕಷ್ಟೆ. ಸೇಮ್ ಗುಡ್ಡಿಗೆ ಫುಲ್ ಎಣ್ಣೆ ಹಚ್ಚಿದ್ದೀನಿ, ಟಾಪ್ ಟು ಬಾಟಮ್ ಎಣ್ಣೆ ಅಲ್ಲಮ್ಮ. ಗುಡ್ಡ ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತೇಳಮ್ಮ. ಬೈಲಿ, ಹ್ಯಾಪಿ ಯುಗಾದಿ. ಯುಗಾದಿ ಯುಗಾದಿ ಬೇವು ಬೆಲ್ಲ ತಿಂದು ಎಲ್ಲರೂ ಚೆನ್ನಾಗಿರಿ. ಬೆಲ್ಲ ನೀನು ಇಟ್ಕೊಂಡಿದ್ದೀನಿ. ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಇದೆ, ಪೂಜೆ ಒಂದು ಮಾಡೋದಷ್ಟೇ ನೋಡಿ. ಬೇಡಮ್ಮ, ಸ್ನಾನ ಆದ್ಮೇಲೆ ತಿನ್ನೋದು. ಸ್ನಾನ ಮಾಡಬೇಕು ಫಸ್ಟು. ಪೂಜೆ ಆಯಿತು, ಇವಾಗ ಮುಗೀತು ಪೂಜೆ. ನೋಡಿ ಇಲ್ಲಿ 4 ಥರ ಹಣ್ಣು ಇಟ್ಟಿದ್ದೀವಿ. ಆ್ಯಕ್ಚುಲಿ 3 ಥರ ಅಲ್ವಮ್ಮ ತಂದಿದ್ದು, ಎಕ್ಸ್ಟ್ರಾ ಇಟ್ಟಿದ್ದಾರೆ. ಇದು ತಿನ್ನಕ್ಕಂತ ತೊಗೊಂಡು ಬಂದಿದ್ದೆ, ಬೇಲದ ಹಣ್ಣು, ತುಂಬ ಚೆನ್ನಾಗಿರುತ್ತೆ, ಇದು ಹೆಲ್ತ್ಗೆ ಒಳ್ಳೆಯದು. ಇದು ಹಿಂಗಿಡ್ಬೇಕಮ್ಮ, ಆ್ಯಪಲ್ಲು. ಸೊ ಇಷ್ಟಿಟ್ಟಿದ್ದೀವಿ. ಪೂಜೆ ಆಯಿತು. ಅಮ್ಮ ಫುಲ್ಲು ಮಾವಿನ ಎಲೆ ಬೇವಿನ ಸೊಪ್ಪಲ್ಲಿ ಅಲಂಕಾರ ಮಾಡಿಬಿಟ್ಟಿದ್ದಾರೆ ನೋಡಿ. ಸೊ ಇವಾಗ ಬೇವು ಬೆಲ್ಲ ತಿನ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ. ಸ್ವೀಟ್ ಏನೂ ಇಟ್ಟಿಲ್ಲ ಇನ್ನೂ. ಸೊ ಹೋಳಿಗೆ ಒಬ್ಬಟ್ಟು ಮಾಡಿದ್ಮೇಲೆ ಟೇಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ದೇವ್ರಿಗೆ ಇಟ್ಬಿಡೋಣ ನೈವೇದ್ಯವಾಗಿ. ಈಗ ಹಬ್ಬದ ಊಟ. ಫಸ್ಟು ಒಬ್ಬಟ್ಟು ಮಾಡಿದ್ದೀನಿ, ಕೋಸಂಬರಿ, ಬೋಂಡ, ಆಮೇಲೆ ಇದು ಮಾವಿನಕಾಯಿ ಚಿತ್ರಾನ್ನ, ಇದು ವೈಟ್ ರೈಸು, ಇದು ಬಂದು ಚಿತ್ರಾನ್ನ ಗೊಜ್ಜು, ಮತ್ತು ಸಾಂಬಾರು, ಒಬ್ಬಟ್ಟು ಸಾರು. ನೋಡಿ ಎಲ್ಲ ರೆಡಿ ಆಯಿತು. ಬಾಳೆ ಎಲೆ ಊಟ ಮಾಡ್ತಾಯಿದ್ದೀವಿ. ಊಟ ಮಾತ್ರ ಸಖತ್ತಾಗಿ ಬಂದಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಆದಮೇಲೆ ಈ ಥರ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ರೀಲ್ಸಿಗೆ. ನೋಡಿ ಎಷ್ಟು ಟೇಕ್ಸ್ ತಗೋತಾ ಇದ್ದೀವಿ ಅಂತ. ಗುಡ್ಡಿಗೆ ಹೇಳ್ಕೊಡೋದು ಅಷ್ಟೊಂದೇನಿಲ್ಲ, ಅವಳು ಜಾಸ್ತಿ ಟೇಕ್ಸ್ ತಗೊಳ್ಳಲ್ಲ. ಅವಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ಇರಬೇಕಾದ್ರೆ ನಾವು ಪ್ಲ್ಯಾನ್ ಮಾಡೋದಿದೆಲ್ಲ. ಅವಳು ಚೆನ್ನಾಗಿ ಮಾಡ್ತಾಳೆ, ಅವಳಿಗೂ ತುಂಬ ಇಷ್ಟ ಇದೆಲ್ಲ ಮಾಡೋದು. ಏನು ತಿಂತಾ ಇದ್ದೀರಾ? ಏನದು? ವುಡ್ ಆ್ಯಪಲ್ ಚೆನ್ನಾಗಿದೆಯಾ? ನೋಡಿ ಗೈಸ್, ಬೇಲದ ಹಣ್ಣು ತಿಂತಾ ಇದ್ದಾಳೆ. ನಮಗೆ ಒಂಥರ ಹುಳಿ ಅನಿಸ್ತಾಯಿದೆ, ಹುಣ್ಸೆಹಣ್ಣು ಥರ. ಗುಡ್ಡಿಗೆ ತುಂಬ ಇಷ್ಟ ಆಗಿದೆ, ತಿಂತಾ ಇದ್ದಾಳೆ. ಸ್ವಲ್ಪ ಬೆಲ್ಲ ಹಾಕಿ ಕೊಟ್ಟಿದ್ದೀನಿ. ಕೊಚ್ಚಿ ತಿನ್ನಮ್ಮ. ಸೂಪರಾ? ಸೂಪರ್. ಕೊಡು ಕೈಗೆ. ಹುಡುಗಿ, ನೀನು ಬರೀ ಹುಡುಗಿ, ಗುಡುಕು ಬೇಡ, ಗುಡುಗಿ ಮೇಲೆ ನೋಡಿಗೆ ತುಂಬ ತಡಿ ನಡೆಯಬೇಕು.
ಬಗ್ಗಿ ಇರು ನೀನು ಕಣ್ ತೆಗೆಯೋಣ. ಬ್ರೌನ್ ಐಸ್ ತೋರ್ಸಮ್ಮ. ಗುಡ್ಡಿಗೆ ಬ್ರೌನ್ ಐಸ್ ಇದೆ, ಬ್ಲ್ಯಾಕ್ ಇಲ್ಲ, ಬ್ರೌನ್ ಇದೆ, ಫುಲ್ಲು ಡಾರ್ಕ್ ಬ್ರೌನ್. ಚಾಕ್ಲೇಟ್ ಕಲರ್ ಇದೆ ನೋಡಿ ನೋಡಿ ನೋಡಿ. ಗುಡ್ಡಿಗೆ ಬ್ರೌನ್ ಐಸ್ ಇದೆ. ಯಾರ ಥರ? ಇಲ್ಲಿ ಡಿಂಪಲ್ ಬೀಳುತ್ತೆ, ತೋರಿಸಿ ನಗಮ್ಮ. ಸ್ವಲ್ಪ ಬೀಳುತ್ತೆ, ಹಿಂಗೆ ಸ್ಟ್ರೈಟಾಗಿ ತೋರಿಸು. ಸೊ ಇಷ್ಟು ಐಟಮ್ ಆರ್ಡರ್ ಮಾಡಿದ್ದೆ, ಬಂದಿದೆ. ಎಗ್ಗು, ಫಿಶ್ಶು, ಮತ್ತು ಇದು ಗೋಟು ಮೇಕೆ ಮಾಂಸ, ಮತ್ತು ಇದು ಚಿಕನ್. ಸೊ ಹೊಸ್ದಡ್ಕೋಕೆ ನಾವು ಫ್ರೈಡೇ ಮಾಡ್ತಾಯಿಲ್ಲ, ಸಂಡೇ ಮಾಡ್ತಾಯಿದ್ದೀವಿ. ಇಷ್ಟು ಐಟಮ್ ಮಾಡಬೇಕು. ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಎಗ್ ಬಾಯ್ಲ್ ಮಾಡೋಕೆ ಇಟ್ಕೊಳ್ಳೋಣ ಫಸ್ಟು. ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ನೋಡಿ. ಎಗ್ ಇಟ್ಟಿದ್ದೀನಿ, ಇದು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಕೋಲ್ಡ್ ಇದೆ, ನೋಡೋಣ ಓಪನ್ ಮಾಡಿ. ಇದು ತುಂಬ ಸ್ವಲ್ಪ ಐಸ್ ಥರ ಇದೆ ನೋಡಿ, ಫುಲ್ಲು ಐಸ್ ಥರ ಇದೆ. ನೀರು ಹಾಕಿಡೋಣ ಸ್ವಲ್ಪ ಹೊತ್ತು, ಸಾಫ್ಟ್ ಆಗಲಿ ಇದು, ಆಮೇಲೆ ಮ್ಯಾರಿನೇಟ್ ಮಾಡಿ ಇಡೋಣ. ನೋಡಿ ಇಲ್ಲಿ ಸೌತೆಕಾಯಿ, ಆನಿಯನ್ನು, ಲೆಮನ್ ಇದೆ, ಮೊಟ್ಟೆ, ಮೊಸರು ಬಜ್ಜಿ, ಮತ್ತು ಇದು ಫಿಶ್ ಮಾಡೋಕ್ಕೆ ತವ ಇಟ್ಕೊಂಡಿದ್ದೀನಿ. ಬಿರಿಯಾನಿ ಆಗಿದೆ, ಇದು ಮಟನ್ ಸಾಂಬಾರು. ಇವಾಗ ಬರೀ ಫಿಶ್ಶು, ಮುದ್ದೆ ಅಷ್ಟೇ ಪೆಂಡಿಂಗ್ ಇದೆ. ಸೊ ಅದು ಮಾಡ್ಕೊಳ್ಳೋಣ ಬನ್ನಿ ಇವಾಗ. ನೋಡಿ ಇಲ್ಲಿ ಮ್ಯಾರಿನೇಟ್ ಮಾಡಿ ಬೆಳಗ್ಗೆನೇ ಇಟ್ಬಿಟ್ಟಿದ್ದೆ ಫಿಶ್ಶು. ಹೆಂಗಿದೆ? ಸೂಪರ್, ತುಂಬಾ ಚೆನ್ನಾಗಿದೆ. ಮುದ್ದೆ ಯಾವುದು ಉಪ್ಪು ಕಡಿಮೆ, ಖಾರ ಕಡಿಮೆ, ಉಪ್ಪು ಖಾರ ನೋಡಿ ಎಲ್ಲ ಕರೆಕ್ಟ್ ಆಗಿದೆ. ಹೌದಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಸೂಪರ್. ನೋಡಿ ತಟ್ಟೆಗೆ ಮೊಟ್ಟೆನೇ ಚೆನ್ನಾಗಿದ್ಯಾ? ಸೂಪರ್. ಮೊಟ್ಟೆ ಇಟ್ಟೇ ಇಲ್ಲ ನಾನು, ಹಂಗೆ ವಿಡಿಯೋ ಮಾಡಿದ್ದೀನಿ. ಆಯಿತು, ಮುದ್ದೆ, ಮಟನ್ ಸಾರು, ಚಿಕನ್ ಬಿರಿಯಾನಿ, ಮೊಸರು ಬಜ್ಜಿ, ಮೊಟ್ಟೆ, ಸೌತೆಕಾಯಿ, ಆನಿಯನ್ನು, ಲೆಮನ್ನು ಮತ್ತು ಫಿಶ್ ಫ್ರೈ. ಎಷ್ಟು ಐಟಮ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಬ್ಯಾಟಿಂಗ್ ಮಾಡೋಣ ಬನ್ನಿ. ಇದೆ ಏನದು ಫುಲ್ಲು ಸ್ವೆಟ್ಟು.